ಹಲೋ ಡಿಯರ್ ಸ್ಟೂಡೆಂಟ್ಸ್, ತುಂಬ ಜನ ವಿದ್ಯಾರ್ಥಿಗಳು ಫ್ರಾಂಜ್ ಕಾಫ್ಕಾ ಅವರ ದ ಟ್ರಯಲ್ ಅಂದರೆ ನಾವು ಕನ್ನಡದಲ್ಲಿ ವಿಚಾರಣೆ ಅಂತ ಹೇಳ್ಬಹುದು, ಕೋರ್ಟ್ ಟ್ರಯಲ್ ಅಂತ ಹೇಳ್ತೀವಲ್ವ, ಅದರ ಒಂದು ಮೀನಿಂಗನ್ನು ಈ ಒಂದು ಟೈಟಲ್ ಕೊಡ್ತಾ ಇದೆ ವಿದ್ಯಾರ್ಥಿಗಳೇ. ಇದರ ಒಂದು ಸಮರಿಯನ್ನು ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇದರ ಒಂದು ಸಿಂಪಲ್ ಸಮರಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದು ತುಂಬಾ ಲಾಂಗ್ ಆಗಿರ್ತಕ್ಕಂತಹ ಸ್ಟೋರಿ ಇದೆ ಈ ಒಂದು ನಾವೆಲಲ್ಲಿ, ಬಟ್ ನಾನು ನಿಮಗೆ ಸಿಂಪಲ್ಲಾಗಿ ಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಜೋಸೆಫ್ ಕೇಸ್ ಅರೆಸ್ಟ್ ಅಂತಕ್ಕಂಥದ್ದು ಈ ಒಂದು ನಾವೆಲ್ನಲ್ಲಿ ಬರ್ತಕ್ಕಂತಹ ಮೇನ್ ಇವೆಂಟ್ ಆಗಿರುತ್ತೆ. ಇಲ್ಲಿ ಜೋಸೆಫ್ ಕೆ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಒಂದು ಅರೆಸ್ಟ್ ಆಗ್ತಕ್ಕಂಥದ್ದು ಕಂಪ್ಲೀಟಾಗಿ ಅವನ ಒಂದು ಈ ಒಂದು ಅರೆಸ್ಟ್ ಇರ್ಬೋದು, ಅವನ ವಿಚಾರಣೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಸ್ಟೋರಿ ನಮಗೆ ಸಿಗುತ್ತೆ. ಫ್ರಾಂಜ್ ಕಾಫ್ಕಾಸ್ ನಾವೆಲ್ ದ ಟ್ರಯಲ್ ಬಿಗಿನ್ಸ್ ವಿತ್ ಎ ಸ್ಟ್ರೇಂಜ್ ಆ್ಯಂಡ್ ಶಾಕಿಂಗ್ ಈವೆಂಟ್. ಒಂದು ಶಾಕಿಂಗ್ ಈವೆಂಟ್ನೊಂದಿಗೆ ಮತ್ತು ವಿಚಿತ್ರವಾಗಿರ್ತಕ್ಕಂಥ ಒಂದು ಘಟನೆಯೊಂದಿಗೆ ನಾವೆಲ್ ಸ್ಟಾರ್ಟ್ ಆಗ್ತಾ ಇದೆ. ಆ ವಿಚಿತ್ರ ಘಟನೆ ಏನು ಅಂತಕ್ಕಂಥದ್ದನ್ನು ಗಮನಿಸಿ. ಆನ್ ದ ಮಾರ್ನಿಂಗ್ ಆಫ್ ಹಿಸ್ 13th ಬರ್ತ್ಡೇ, ನೋಡಿ 30ನೇ ಬರ್ತ್ಡೇಯನ್ನು ಮಾಡ್ಕೊಳ್ತಾ ಇದ್ದಾನೆ, ಅವತ್ತೇ ನಡೆದಂತಹ ಘಟನೆ ಇದು. ಎ ಬ್ಯಾಂಕ್ ಆಫೀಸರ್ ನೇಮ್ಡ್ ಜೋಸೆಫ್ ಕೆ, ಅಂದರೆ ಈ ಜೋಸೆಫ್ ಕೆ ಏನಿದ್ದಾನೋ ಇವನೊಬ್ಬ ಬ್ಯಾಂಕ್ ಆಫೀಸರ್ ಆಗಿರ್ತಾನೆ. ವೇಕ್ಸ್ ಅಪ್ ಟು ಫೈಂಡ್ ದ್ಯಾಟ್ 2 men ಹ್ಯಾವ್ ಕಮ್ ಇನ್ ಟು ಹಿಸ್ ರೂಮ್. ಇವನು ಬೆಳಗ್ಗೆ ಎದ್ದ ತಕ್ಷಣವೇ ಇಬ್ಬರು ವ್ಯಕ್ತಿಗಳು ಇವನ ಒಂದು ರೂಮ್ ಕಡೆ ಬರ್ತಾ ಇದ್ದಾರೆ. ದೇ ಟೆಲ್ ಹಿಮ್ ಹಿ ಈಸ್ ಅಂಡರ್ ಅರೆಸ್ಟ್. ಬಂದವರೇ ಹೇಳ್ತಾರೆ, ನಾವು ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ ಈಗ ಅಂತ ಹೇಳ್ತಾ ಇದ್ದಾರೆ. ಜೋಸೆಫ್ ಈಸ್ ಕನ್ಫ್ಯೂಸ್ಡ್. ಒಂದು ಕ್ಷಣ ಜೋಸೆಫ್ ಕೆಗೆ ಕನ್ಫ್ಯೂಸ್ ಆಗ್ತಾ ಇದೆ, ತಾನು ಮಾಡಿರ್ತಕ್ಕಂತಹ ತಪ್ಪಾದರೂ ಏನು ಅಂತಕ್ಕಂಥದ್ದು ಅವನ ಒಂದು ಪ್ರಶ್ನೆ ಈಗ. ಹಿ ಆಸ್ಕ್ಸ್ ವಾಟ್ ಕ್ರೈಮ್ ಹಿ ಹ್ಯಾಸ್ ಕಮಿಟೆಡ್. ನಾನೇನು ಅಪರಾಧವನ್ನು ಮಾಡಿದ್ದೇನೆ, ಯಾವ ಕಾರಣದಿಂದ ನೀವು ನನ್ನನ್ನು ಅರೆಸ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದೇನೆ. ಬಟ್ ದೆ ಡು ನಾಟ್ ಟೆಲ್ ಹಿಮ್. ಯಾವ ಕಾರಣ ಅಂತಕ್ಕಂಥದ್ದನ್ನು ಆ ಅರೆಸ್ಟ್ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗಳು ಹೇಳೋದೇ ಇಲ್ಲ. ದೀಸ್ ಮೆನ್ ಡು ನಾಟ್ ಈವನ್ ಲುಕ್ ಲೈಕ್ ರಿಯಲ್ ಪೊಲೀಸ್ ಮೆನ್. ಆ ಇಬ್ಬರು ವ್ಯಕ್ತಿಗಳನ್ನು ನೋಡಿದರೆ, ಒಂದು ಕ್ಷಣ ನೋಡಿಬಿಟ್ರೆ ಇವರು ರಿಯಲ್ ಪೊಲೀಸ್ ಅಂತ ಅನ್ನಿಸ್ತಾ ಇರೋದಿಲ್ಲ. ಆ ರೀತಿಯಾದಂತಹ ವ್ಯಕ್ತಿಗಳು ಅವರಾಗಿದ್ದಾರೆ. ದೇ ಸೇ ದೇ ಆರ್ ವರ್ಕಿಂಗ್ ಫಾರ್ ಎ ಕೋರ್ಟ್. ನಾವು ಒಂದು ಕೋರ್ಟ್ಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಿನ್ನನ್ನು ಈಗ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಜೋಸೆಫ್ ಈಸ್ ಸರ್ಪ್ರೈಸ್ಡ್, ಆ್ಯಂಗ್ರಿ ಆ್ಯಂಡ್ ಫ್ರೈಟನ್ಡ್. ನೋಡಿ, ಆ ಜೋಸೆಫ್ಗೆ ಒಂದು ಕ್ಷಣ ಸರ್ಪ್ರೈಸ್ ಆಗುತ್ತೆ, ಕೋಪನೂ ಕೂಡ ಬರ್ತಾ ಇದೆ, ಒಂದು ಕಡೆ ಭಯನೂ ಆಗ್ತಾ ಇದೆ. ಯಾಕೆ ಸರ್ಪ್ರೈಸ್ ಆಗುತ್ತೆ ಅಂದರೆ ತಾನೇನು ತಪ್ಪು ಮಾಡಿಲ್ಲ, ಅದೇ ಹೇಗೆ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ. ಕೋಪನೂ ಕೂಡ ಅದೇ ಕಾರಣದಿಂದ ಬರುತ್ತೆ. ಇನ್ನು ಭಯ ಯಾಕಾಗುತ್ತೆ, ನಾನು ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ಯಾಕೆ ನನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡಿಬಿಡ್ತಾರೋ ಮುಂದೆ ಅಂತಕ್ಕಂತಹ ಭಯ. ಹಿ ಹ್ಯಾಸ್ ಡನ್ ನಥಿಂಗ್ ರಾಂಗ್. ಯಾವುದೇ ತಪ್ಪು ಕೂಡ ಮಾಡಿಲ್ಲ. ಯಟ್ ಹೀ ಈಸ್ ನೌ ಪಾರ್ಟ್ ಆಫ್ ಸಮಥಿಂಗ್ ಸೀರಿಯಸ್ ಆ್ಯಂಡ್ ಅನ್ನೋನ್. ಅವನಿಗೆ ತಿಳಿದೇ ಇಲ್ಲ ಯಾವ ಕಾರಣದಿಂದ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಬಟ್ ಅದೊಂದು ಸೀರಿಯಸ್ ಮ್ಯಾಟರ್ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ತನಗೇನು ಗೊತ್ತೇ ಇಲ್ಲದೆ ಇರೋ ವಿಷಯಕ್ಕೆ ಪೊಲೀಸರಿಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ. ದಿಸ್ ಮೂಮೆಂಟ್ ಈಸ್ ದ ಬಿಗಿನಿಂಗ್ ಆಫ್ ಎ ಲಾಂಗ್ ಆ್ಯಂಡ್ ಕನ್ಫ್ಯೂಸಿಂಗ್ ಜರ್ನಿ ಥ್ರೂ ಅ ಸಿಸ್ಟಮ್ ದಟ್ ಸೀಮ್ಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಇವನಿಗೆ ಮುಂದೆ ನಡೀತಕ್ಕಂತಹ ಅನೇಕ ಘಟನೆಗಳು ಕೂಡ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಅವನಿಗೆ ಅರ್ಥ ಆಗೋದಿಲ್ಲ. ಈಗ ಅರೆಸ್ಟ್ ಆಗೋದು ಸೈಡ್ಗಿರಲಿ, ಮುಂದೆ ಏನು ಘಟನೆ ನಡೀತಾವಲ್ವ ಅಲ್ಲೂ ಕೂಡ ಅವನಿಗೆ ಕ್ಲಾರಿಟಿ ಅಂತಕ್ಕಂಥದ್ದು ಸಿಗೋದೇ ಇಲ್ಲ. ಎ ಸ್ಟ್ರೇಂಜ್ ಲೀಗಲ್ ಸಿಸ್ಟಮ್, ಅಂದರೆ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಎಷ್ಟೊಂದು ಕನ್ಫ್ಯೂಸ್ ಆಗಿತ್ತು ಮತ್ತು ಅದು ಒಬ್ಬ ಅಮಾಯಕನನ್ನು ಯಾವ ರೀತಿ ತೊಂದರೆಗೆ ಒಳಪಡಿಸ್ತು ಅಂತಕ್ಕಂತಹದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಆಫ್ಟರ್ ಬೀಯಿಂಗ್ ಟೋಲ್ಡ್ ಹಿ ಈಸ್ ಅಂಡರ್ ಅರೆಸ್ಟ್, ಜೋಸೆಫ್ ಈಸ್ ನಾಟ್ ಟೇಕನ್ ಟು ಜೈಲ್. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದರೆ ಮೊದಲಿಗೆ ಈಗ ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಕ್ಕಂಥದ್ದು ಜೈಲಿಗೆ ಆಗಿರುತ್ತೆ, ಇದು ಸಾಮಾನ್ಯ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿ ಈ ಜೋಸೆಫ್ನನ್ನು ಏನು ಅರೆಸ್ಟ್ ಮಾಡ್ತಾರೋ ಜೈಲಿಗೆ ಕರೆದುಕೊಂಡು ಹೋಗೋದಿಲ್ಲ. ಜೋಸೆಫ್ ಈಸ್ ನಾಟ್ ಟೇಕನ್ ಟು ಜೈಲ್. ಇನ್ಸ್ಟೆಡ್ ಹಿ ಈಸ್ ಅಲೌಡ್ ಟು ಗೋ ಟು ವರ್ಕ್ ಆ್ಯಂಡ್ ಲಿವ್ ಹಿಸ್ ಡೈಲಿ ಲೈಫ್. ಇವನು ಪ್ರತಿನಿತ್ಯ ಯಾವ ರೀತಿ ಬ್ಯಾಂಕಿಗೆ ಹೋಗಿ ಬರ್ತಾ ಇದ್ನೋ, ಇನ್ನು ಮುಂದೆನೂ ಕೂಡ ಅದೇ ರೀತಿ ಆ ಒಂದು ಬ್ಯಾಂಕಿಗೆ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಂಡು ವಾಪಸ್ ಬರಬಹುದಾಗಿತ್ತು. ಇವನನ್ನು ಕರೆದುಕೊಂಡು ಹೋಗಿ ಯಾವುದೇ ಒಂದು ಜೈಲಲ್ಲೂ ಕೂಡ ಇಡ್ತಾ ಇಲ್ಲ. ಬಟ್ ಹೀಸ್ ಟ್ರಯಲ್ ಹ್ಯಾಸ್ ಸ್ಟಾರ್ಟೆಡ್, ಅಂದರೆ ಒಂದು ವಿಚಾರಣೆ ಆರಂಭ ಆಗುತ್ತೆ ಇವನು ಮಾಡಿರ್ತಕ್ಕಂತಹ ಕ್ರೈಮ್ ಬಗ್ಗೆ. ಆಗಲೂ ಕೂಡ ಎಷ್ಟೊಂದು ಗೊಂದಲ ಕ್ರಿಯೇಟ್ ಆಗುತ್ತೆ ನೋಡಿ. ಹಿ ಮಸ್ಟ್ ನೌ ಡೀಲ್ ವಿತ್ ಎ ಕೋರ್ಟ್ ಸಿಸ್ಟಮ್ ದ್ಯಾಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ಎನಿಥಿಂಗ್. ಈಗ ಒಂದು ಕೋರ್ಟ್ ಹೋಗಬೇಕು, ಅಲ್ಲಿ ಏನು ಎಂತ ಅಂತಕ್ಕಂಥದ್ದು ವಿಚಾರಣೆ ಮಾಡಬೇಕು, ಬಟ್ ಅದು ಕೂಡ ಇವನಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಿ ಡಸ್ ನಾಟ್ ನೋ ವೇರ್ ದ ಕೋರ್ಟ್ ಈಸ್. ಈ ಒಂದು ವಿಚಾರಣೆ ನಡೀತಕ್ಕಂತಹ ಕೋರ್ಟ್ ಎಲ್ಲಿದೆ ಅನ್ನೋ ಮಾಹಿತಿನೂ ಕೂಡ ಇವನಿಗಿಲ್ಲ. ಹೂ ದ ಜಡ್ಜ್ ಈಸ್, ಯಾರು ಜಡ್ಜ್ ಆಗಿದ್ದಾರೆ, ಆ್ಯಂಡ್ ವಾಟ್ ದ ಚಾರ್ಜಸ್ ಆರ್. ಈ ಒಂದು ಕೋರ್ಟ್ ಕಚೇರಿ ಅಂತ ತಿರುಗಾಡಿಬಿಟ್ರೆ ಏನು ಚಾರ್ಜ್ ಅಥವಾ ಏನು ದುಡ್ಡು ಕೊಡಬೇಕಾಗುತ್ತೆ, ಏನು ದಂಡ ಕಟ್ಟಬೇಕಾಗುತ್ತೋ, ಇಂತಹ ವಿಷಯಗಳು ಕೂಡ ಅವನಿಗೆ ಅರ್ಥ ಆಗ್ತಾ ಇಲ್ಲ. Every time Joseph tries to ask questions,
ಪೀಪಲ್ ಟಾಕ್ ಇನ್ ಎ ಕನ್ಫ್ಯೂಸಿಂಗ್ ಆ್ಯಂಡ್ ಕಾಂಪ್ಲಿಕೇಟೆಡ್ ವೇ. ಜನಗಳನ್ನು ಇವನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಅಂದರೆ ಆ ಕೋರ್ಟಿಗೆ ಸಂಬಂಧಪಟ್ಟಂಗೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಅನೇಕ ಪ್ರಶ್ನೆಗಳಿರ್ತವೆ. ಅವನ್ನ ಕೇಳಿದಾಗ ಜನಗಳು ಕೂಡ ಇವನಿಗೆ ಸರಿಯಾದಂತಹ ಉತ್ತರವನ್ನು ಕೊಡೋದೇ ಇಲ್ಲ. ಅವರು ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾರೆ ಮತ್ತು ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥದ್ದನ್ನು ಚರ್ಚೆ ಮಾಡ್ತಾರೆ. ದ ರೂಲ್ಸ್ ಆಫ್ ದಿಸ್ ಕೋರ್ಟ್ ಡು ನಾಟ್ ಸೀಮ್ ಕ್ಲಿಯರ್. ಸೊ ಆ ಒಂದು ಕೋರ್ಟ್ನ ರೂಲ್ಸ್ಗಳೇನಿದ್ದಾವೆ ಅಂತಕ್ಕಂಥದ್ದು ಕೊನೆಗೂ ಕೂಡ ಜೋಸೆಫ್ಗೆ ತಿಳಿಯೋದೇ ಇಲ್ಲ. ದಿಸ್ ಸ್ಟ್ರೇಂಜ್ ಸಿಸ್ಟಮ್ ಈಸ್ ಸೀಕ್ರೆಟಿವ್ ಆ್ಯಂಡ್ ಪವರ್ಫುಲ್ ಆ್ಯಂಡ್ ಜೋಸೆಫ್ ಫೀಲ್ಸ್ ಸ್ಮಾಲ್ ಆ್ಯಂಡ್ ಹೆಲ್ಪ್ಲೆಸ್. ನೋಡಿ, ಇಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂತಹ ಒಂದು ಲಾ ಸಿಸ್ಟಮ್ ಏನಿದೆನೋ ಇದರಿಂದ ಜೋಸೆಫ್ ತುಂಬಾ ಹೆಲ್ಪ್ಲೆಸ್, ಅಂದರೆ ಅಸಹಾಯಕನಾಗ್ಬಿಡ್ತಾನೆ. ಅವನಿಗೆ ಯಾವುದೇ ಕಡೆಯಿಂದ ಸಹಾಯ ಸಿಗ್ತಾ ಇಲ್ಲ, ಮಾಹಿತಿ ಸರಿಯಾಗಿ ಸಿಗ್ತಾನೆ ಇಲ್ಲ. ನೋ ಮ್ಯಾಟರ್ ವಾಟ್ ಹಿ ಡಸ್ ಹಿ ಕೆನಾಟ್ ಫೈಂಡ್ ಔಟ್ ದ ಟ್ರುತ್. ಏನೆಲ್ಲವನ್ನು ಮಾಡ್ತಾನೆ, ಸತ್ಯವನ್ನು ತಿಳ್ಕೋಬೇಕು ಅಥವಾ ಈ ಒಂದು ಕೋರ್ಟ್ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಮತ್ತು ವಿಚಾರಣೆಯ ಬಗ್ಗೆ ತಿಳ್ಕೋಬೇಕು ಅಂತ, ಬಟ್ ಯಾವುದೇ ಒಂದು ಸತ್ಯವೂ ಕೂಡ ಇವನಿಗೆ ತಿಳಿಯೋದೇ ಇಲ್ಲ. ದ ಫಸ್ಟ್ ಹಿಯರಿಂಗ್ ಅಂದರೆ ಒಂದು ಮೊದಲನೇ ಒಂದು ಏನು ಹಿಯರಿಂಗ್ ಈಗ ಆಗ್ತಾ ಇದೆ, ಅಂದರೆ ಕೋರ್ಟಲ್ಲಿ ಇವನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಜೋಸೆಫ್ ರಿಸೀವ್ಸ್ ಎ ಮೆಸೇಜ್ ಟೆಲ್ಲಿಂಗ್ ಹಿಮ್ ಟು ಅಪಿಯರ್ ಎಟ್ ಎ ಕೋರ್ಟ್ ಹಿಯರಿಂಗ್. ನಿನ್ನ ಒಂದು ವಿಚಾರಣೆ ಕುರಿತು ಕೋರ್ಟ್ ಹಿಯರಿಂಗ್ ಇದೆ, ನೀನು ಬರಬೇಕು ಅಂತಕ್ಕಂತಹ ಒಂದು ಮೆಸೇಜ್ ಇವನಿಗೆ ಬರ್ತಾ ಇದೆ. ಅಡ್ರೆಸ್ ಕೂಡ ಕಳಿಸ್ಕೊಟ್ಟಿರ್ತಾರೆ. ಹಿ ಗೋಸ್ ಟು ದ ಅಡ್ರೆಸ್ ಆ್ಯಂಡ್ ಫೈಂಡ್ಸ್ ಹಿಮ್ಸೆಲ್ಫ್ ಇನ್ ಎ ಸ್ಮಾಲ್ ಹಾಟ್ ಆಟಿಕ್ ಫುಲ್ ಆಫ್ ಪೀಪಲ್. ತುಂಬ ಜನಗಳು ಸೇರಿದಂತಹ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಪ್ಲೇಸ್ಗೆ ಇವನು ಹೋಗ್ತಾನೆ, ಆ ಒಂದು ಅಡ್ರೆಸ್ಸನ್ನು ಹುಡುಕಿಕೊಂಡು. ದೇರ್ ಇಸ್ ನೋ ಅಫಿಷಿಯಲ್ ಕೋರ್ಟ್ ರೂಮ್. ಅಲ್ಲಿ ಸಾಮಾನ್ಯ ಕೋರ್ಟ್ಗಳು ಹೇಗಿರ್ತಾವೋ ಆ ರೀತಿಯಾಗಿರ್ತಕ್ಕಂತಹ ಒಂದು ಕೋರ್ಟ್ ರೂಮ್ ನೋಡಲಿಕ್ಕೆ ಇರಲಿಲ್ಲ. ದ ಪೀಪಲ್ ಆರ್ ನಾಟ್ ಡ್ರೆಸ್ಡ್ ಲೈಕ್ ಲಾಯರ್ಸ್ ಆರ್ ಜಡ್ಜಸ್. ಅಲ್ಲಿದ್ದಂತಹ ಜನಗಳನ್ನು ನೋಡಿದರೆ ಲಾಯರ್ಸ್ಗಳು ಥರ ಕಾಣಿಸ್ತಾ ಇಲ್ಲ, ಜಡ್ಜ್ ಥರನೂ ಕಾಣ್ತಾ ಇಲ್ಲ. ಅಂತಹ ವ್ಯಕ್ತಿಗಳು ಅಲ್ಲಿ ಕಾಣಿಸ್ಲೇ ಇಲ್ಲ, ಅವರು ಆ ಥರ ಡ್ರೆಸ್ಸೇ ಹಾಕಿರಲಿಲ್ಲ. ಇಟ್ ಈಸ್ ಡರ್ಟಿ ಆ್ಯಂಡ್ ಕ್ರೌಡೆಡ್. ಆ ಪ್ಲೇಸ್ ತುಂಬಾ ಗಲೀಜಾಗಿರುತ್ತೆ ಮತ್ತು ಜನಗಳು ತುಂಬಿಕೊಂಡಿರ್ತಾರೆ. ವೆನ್ ಜೋಸೆಫ್ ಸ್ಪೀಕ್ಸ್ ದ ಆಡಿಯನ್ಸ್ ಲಾಫ್ಸ್. ಯಾವಾಗ ಈ ಒಂದು ಜೋಸೆಫ್ ತನ್ನ ಒಂದು ವಿಚಾರಣೆಯನ್ನು ಆರಂಭಿಸ್ತಾರೋ ಆಗ ಇವನೇನೆಲ್ಲ ವಿಷಯವನ್ನು ಹೇಳ್ತಾನೋ, ನನಗೇನು ಗೊತ್ತಿಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ನೆರೆದವರೆಲ್ಲರೂ ಕೂಡ ಜೋರಾಗಿ ನಗ್ತಾರೆ ಇವನನ್ನು ನೋಡಿ, ಇವನ ಪರಿಸ್ಥಿತಿಯನ್ನು ನೋಡಿ. ದ ಜಡ್ಜ್ ಗಿವ್ಸ್ ನೋ ಕ್ಲಿಯರ್ ಇನ್ಫಾರ್ಮೇಷನ್. ಯಾಕೆ ನಿನ್ನನ್ನು ಬಂಧಿಸಲಾಗಿದೆ, ನೀನು ಮಾಡಿರೋ ತಪ್ಪೇನು ಅಂತಕ್ಕಂಥದ್ದನ್ನು ಜಡ್ಜ್ ಆದರೂ ಹೇಳ್ಬೋದಾಗಿತ್ತು. ಅಲ್ಲೂ ಕೂಡ ಇವನಿಗೆ ಕರೆಕ್ಟಾಗಿರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ ಸಿಗೋದೇ ಇಲ್ಲ. ತನ್ನ ತಪ್ಪು ಏನು ಅಂತಕ್ಕಂಥದ್ದು ಇವನಿಗೆ ಅರ್ಥನೇ ಆಗೋದಿಲ್ಲ. ಜೋಸೆಫ್ ಟ್ರೈಸ್ ಟು ಆರ್ಗ್ಯೂ ಫಾರ್ ಹಿಸ್ ಇನ್ನೋಸೆನ್ಸ್. ತನ್ನ ಒಂದು ಇನ್ನೋಸೆನ್ಸ್ ಅಥವಾ ತಾನು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದನ್ನು ಇವನು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ವಾದವನ್ನು ಮಾಡ್ತಾನೆ. ಬಟ್ ಹಿ ಈಸ್ ನಾಟ್ ಈವನ್ ಶೂರ್ ವಾಟ್ ದ ಕೇಸ್ ಈಸ್ ಅಬೌಟ್. ಈಗ ವಾದ ಮಾಡಬೇಕು ಅಂದರೆ ಯಾವ ತಪ್ಪು ಅಂತ ತಿಳಿದಿರಬೇಕಲ್ವಾ, ಬಟ್ ಯಾವ ತಪ್ಪು ಅಂತಕ್ಕಂಥದ್ದೇ ತಿಳಿದಿಲ್ಲ. ಹಾಗಾಗಿ ಇವನಿಗೆ ವಾದ ಮಾಡಲಿಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ. ದಿಸ್ ಫಸ್ಟ್ ಹಿಯರಿಂಗ್ ಶೋಸ್ ಜೋಸೆಫ್ ದ್ಯಾಟ್ ದ ಕೋರ್ಟ್ ಈಸ್ ನಾಟ್ ಅಬೌಟ್ ಜಸ್ಟಿಸ್. ಕೋರ್ಟ್ ಇರ್ತಕ್ಕಂಥದ್ದು ನ್ಯಾಯದ ಕುರಿತು ಅಲ್ಲ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ಇಟ್ ಈಸ್ ಅಬೌಟ್ ಕಂಟ್ರೋಲ್. ಜನಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಜನಗಳಲ್ಲಿ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದೆ ಅಂತ ಅಂದ್ಕೊಳ್ತಾನೆ. ಹಿ ಲೀವ್ಸ್ ಫೀಲಿಂಗ್ ಮೋರ್ ಅನ್ಸರ್ಟಿನ್ ದ್ಯಾನ್ ಬಿಫೋರ್. ಮೊದಲಿಗೆ ಕೇವಲ ಯಾವ ಕಾರಣದಿಂದ ಏನೋ ನನ್ನನ್ನು ಬಂಧಿಸಿದ್ದಾರೆ ಅಂತಕ್ಕಂತಹ ಕನ್ಫ್ಯೂಸ್ ಇತ್ತು, ಬಟ್ ಈಗ ಆ ಕೋರ್ಟ್ ಬಗ್ಗೆನೇ ಅವನಿಗೆ ಅನೇಕ ಪ್ರಶ್ನೆಗಳು ಮೂಡಿದ್ದಾವೆ. ಯಾವ ರೀತಿಯಾಗಿರ್ತಕ್ಕಂತಹ ಸಿಸ್ಟಮ್ ಇದು ಅಂತಕ್ಕಂಥದ್ದು ಅವನಿಗೆ ಮತ್ತೊಂದು ಪ್ರಶ್ನೆ ಆಗಿದೆ. ಲಾಸ್ಟ್ ಇನ್ ದ ಪ್ರಾಸೆಸ್. ಯಾವ ರೀತಿ ಅವನು ಸೋಲನ್ನು ಒಪ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. As Joseph continues to deal with the trial, he finds himself getting deeper into the system. He meets people who say they can help him, but no one offers real support. ಹೋಗ್ತಾ ಹೋಗ್ತಾ ಈ ಒಂದು ಕೇಸ್ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಅನೇಕ ಜನಗಳನ್ನು ಇವರು ಸಹಾಯವನ್ನು ಯಾಚನೆ ಮಾಡ್ತಾರೆ. ಅವರು ಸಹಾಯವನ್ನು ಮಾಡಿದ ರೀತಿಯಲ್ಲಿ ವರ್ತನೆ ಮಾಡಿದರೂ ಕೂಡ ನಿಜವಾದಂತಹ ಸಹಾಯ ಯಾರಿಂದನೂ ಕೂಡ ಇವನಿಗೆ ಸಿಗೋದೇ ಇಲ್ಲ. He meets a sick and lazy lawyer named ಹ್ಯೂಲ್ಡ್. ಒಬ್ಬ ಹ್ಯೂಲ್ಡ್ ಅಂತಕ್ಕಂತಹ ಒಬ್ಬ ಲಾಯರ್ ಇರ್ತಾನೆ. ಇವನು ಒಬ್ಬ ರೋಗಿಷ್ಟ ಆಗಿರ್ತಾನೆ, ತುಂಬ ಲೇಜಿ ಆಗಿರ್ತಕ್ಕಂಥವನಾಗಿರ್ತಾನೆ. ಅವನನ್ನು ಮೀಟ್ ಆಗ್ತಾ ಇದ್ದಾನೆ. ಹೂ ಕ್ಲೇಮ್ಸ್ ಟು ನೋ ದ ಕೋರ್ಟ್ ಸಿಸ್ಟಮ್. ನನಗೆಲ್ಲ ಕೋರ್ಟ್ ಬಗ್ಗೆ ತಿಳಿದಿದೆ, ಇದ್ರ ಬಗ್ಗೆ ನಿನಗೆ ನ್ಯಾಯ ಕೊಡಿಸ್ತೇನೆ ಅಂತಕ್ಕಂತಹ ಒಂದು ಭರವಸೆಯನ್ನು ಅವನು ನೀಡ್ತಾ ಇದ್ದಾನೆ. ಹ್ಯೂಲ್ಡ್ ಟಾಕ್ಸ್ ಎ ಲಾಟ್ ಬಟ್ ಡಸ್ ನಥಿಂಗ್. ಏನೋ ತನ್ನ ಬಗ್ಗೆ ಸಾಕಷ್ಟು ವಿಷಯವನ್ನು ಅವನು ಹೇಳ್ಕೊಂಡ್ರು ಕೂಡ ನಿಜವಾಗ್ಲೂ ನ್ಯಾಯ ಕೊಡಿಸ್ಲಿಕ್ಕೆ ಅವನಿಂದ ಆಗಲಿಲ್ಲ. ಸೊ ನಮ್ಮ ಸಮಾಜದಲ್ಲೂ ಕೂಡ ಇದೇ ರೀತಿಯೇ ಅನೇಕ ವ್ಯಕ್ತಿಗಳು, ಅಂದರೆ ಲಾಯರ್ ಅನ್ಸ್ಕೊಂಡವ್ರು ಏನು ಮಾಡ್ತಾರೆ, ನ್ಯಾಯ ಕೊಡಿಸ್ತೀನಿ ಅಂತೇಳಿ ಸಾಮಾನ್ಯ ಜನರನ್ನು ವಂಚಿಸ್ತಕ್ಕಂಥದ್ದನ್ನು ಇದೊಂದು ಪ್ರತಿನಿಧಿಸ್ತಕ್ಕಂತಹ ಕ್ಯಾರೆಕ್ಟರ್ ಆಗಿದೆ ಹ್ಯೂಲ್ಡ್ ಅಂತಕ್ಕಂಥದ್ದು. ಮತ್ತೊಬ್ಬ ವ್ಯಕ್ತಿಯನ್ನು ಮೀಟ್ ಆಗ್ತಾ ಇದೆ ನೋಡಿ. ಜೋಸೆಫ್ ಆಲ್ಸೋ ಮೀಟ್ಸ್ ಲೆನಿ. ಒಬ್ಬ ಹೆಣ್ಮಗಳಾಗಿರ್ತಾಳೆ. ದ ಲಾಯರ್ಸ್ ಸರ್ವೆಂಟ್. ಇವಳು ಒಬ್ಬ ಲಾಯರ್ ಸರ್ವೆಂಟ್ ಆಗಿರ್ತಾಳೆ. ಹೂ ಸೀಮ್ಸ್ ಅಟ್ರಾಕ್ಟೆಡ್ ಟು ಹಿಮ್ ಬಟ್ ಆಲ್ಸೋ ಹ್ಯಾಸ್ ಕ್ಲೋಸ್ ರಿಲೇಷನ್ಶಿಪ್ ವಿತ್ ಅದರ್ ಅಕ್ಯೂಸ್ಡ್ ಮೆನ್.
ತುಂಬ ಇವನ ಕಡೆ ಅಟ್ರಾಕ್ಟ್ ಆಗ್ತಾಳೆ. ಬಟ್ ಇವನ ಕಡೆ ಮಾತ್ರ ಅವಳು ಅಟ್ರಾಕ್ಟ್ ಆಗಿರಲಿಲ್ಲ, ಇಂತಹ ಅನೇಕ ವ್ಯಕ್ತಿಗಳ ಜೊತೆ ಅವಳಿಗೆ ರಿಲೇಷನ್ಶಿಪ್ ಇರುತ್ತೆ. ಅವರೆಲ್ಲರೂ ಕೂಡ ಅಕ್ಯೂಸ್ಡ್ ಆಗಿರ್ತಾರೆ, ಅಂದರೆ ಅಪರಾಧಿಗಳ ಸ್ಥಾನವನ್ನು ಪಡೆದುಕೊಂಡಲ್ಲಿ ಬಂದಂಥವ್ರು ಆಗಿರ್ತಾರೆ. ಜೋಸೆಫ್ ವಿಜಿಟ್ಸ್ ಟ್ಯುಟೋರಿಯಲ್ಲಿ ಎ ಕೋರ್ಟ್ ಪೇಂಟರ್ ಹೂ ಪೇಂಟ್ಸ್ ಜಡ್ಜಸ್ ಆ್ಯಂಡ್ ಗಿವ್ಸ್ ಸ್ಟ್ರೇಂಜ್ ಅಡ್ವೈಸ್. ಇನ್ನೊಬ್ಬ ವ್ಯಕ್ತಿಯನ್ನು ಇವನು ಭೇಟಿ ಆಗ್ತಾ ಇದ್ದಾನೆ, ಟ್ಯುಟೋರಿಯಲ್ಲಿ ಅಂತಕ್ಕಂತಹ ವ್ಯಕ್ತಿಯನ್ನು. ಅವನು ಒಬ್ಬ ಅಡ್ವೈಸ್ ಆಗಿರ್ತಾನೆ. ಆಲ್ ದೀಸ್ ಪೀಪಲ್ ಆರ್ ಪಾರ್ಟ್ ಆಫ್ ದ ಕೋರ್ಟ್ ವರ್ಲ್ಡ್, ದೇ ಟಾಕ್ ಎ ಲಾಟ್ ಬಟ್ ನೆವರ್ ಆಫರ್ ಅ ಕ್ಲಿಯರ್ ವೇ ಫಾರ್ವರ್ಡ್. ಈ ರೀತಿ ಅನೇಕ ವ್ಯಕ್ತಿಗಳನ್ನು ಇವನು ಭೇಟಿ ಆಗ್ತಾನೆ. ಅವರೇನು ತುಂಬ ಬುದ್ಧಿವಂತರ ತರಹ ನ್ಯಾಯ ಕೊಡಿಸೋದಾಗಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೇವೆ ಅಂಥೇಳಿ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ತಿರುಗಾಡ್ತಾ ಇರ್ತಾರೆ. ಬಟ್ ಯಾರೂ ಕೂಡ ಇವನಿಗೆ ನಿಜವಾದಂತಹ ಸಹಾಯವನ್ನು ಕೊಡಿಸ್ಲಿಕ್ಕೆ ಅವ್ರಿಗಾರಿಗೂ ಕೂಡ ಸಾಧ್ಯನೇ ಆಗೋದಿಲ್ಲ. Joseph becomes more confused and feels he is trapped in a system with no exit. ಎಸ್, ಈ ಒಂದು ಸಿಸ್ಟಮ್ ಏನಿದೆನೋ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಅವನ ಜೀವನದಲ್ಲಿ ಏನು ಗೊಂದಲಗಳು ಏರ್ಪಟ್ಟಿದ್ದಾವೋ ಇದರಿಂದ ತಾನು ಆಚೆ ಬರ್ತೀನಿ. ಎಕ್ಸಿಟ್ ಅಂದರೆ ಹೊರ ಬರತಕ್ಕಂಥದ್ದು ಅಂತೇಳಿ. ಸೊ ಈ ಒಂದು ಕೆಟ್ಟ ಸಿಸ್ಟಮಿಂದ ನಾನು ಹೊರ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲೇನೋ, ಇಲ್ಲೇ ಟ್ರ್ಯಾಪ್ ಆಗಿಬಿಡ್ತೀನಿ ಅಂತಕ್ಕಂತಹ ಒಂದು ಫೀಲ್ ಅವನಿಗೆ ಈಗ ಆರಂಭ ಆಗ್ತಾ ಇದೆ. ಎ ನೆವರ್ ಎಂಡಿಂಗ್ ಟ್ರಯಲ್, ಇವನ ವಿಚಾರಣೆ ಮುಗಿತಾನೇ ಇಲ್ಲ. ಜೋಸೆಫ್ ಲರ್ನ್ಸ್ ದಟ್ ಮೆನಿ ಪೀಪಲ್ ಆರ್ ಕಾಟ್ ಇನ್ ಟ್ರಯಲ್ಸ್ ಲೈಕ್ ಹೀಸ್. ಎಸ್, ಇವನೊಬ್ಬನೇ ಅಲ್ಲ, ಅವನಿಗೆ ಅರ್ಥ ಆಗುತ್ತೆ ನನ್ನ ತರಹ ಅನೇಕ ವ್ಯಕ್ತಿಗಳು ತಾವು ಮಾಡದೇ ಇರತಕ್ಕಂತಹ ಒಂದು ತಪ್ಪಿಗೆ ಇಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನನ್ನಂತೆ ಗೊಂದಲದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಜೋಸೆಫ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ತಾನೊಬ್ಬನೇ ಅಮಾಯಕ ಅಲ್ಲ, ಈ ಸಮಾಜದಲ್ಲಿ ಅನೇಕರು ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅವನಿಗೆ ತಿಳಿದು ಬರುತ್ತೆ. ಹಿ ಮೀಟ್ಸ್ ಬ್ಲಾಕ್, ಎ ಬಿಸ್ನೆಸ್ ಮ್ಯಾನ್ ಹೂ ಹ್ಯಾಸ್ ಸ್ಪೆಂಟ್ ಇಯರ್ಸ್ ಫೈಟಿಂಗ್ ಹೀಸ್ ಕೇಸ್. ಎಸ್, ಇನ್ನೊಬ್ಬ ವ್ಯಕ್ತಿ ಬ್ಲಾಕ್ ಅಂತಕ್ಕಂಥವನನ್ನು ಅವನು ಅಲ್ಲಿ ಭೇಟಿ ಆಗ್ತಾನೆ. ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅವನು ಅನೇಕ ವರ್ಷಗಳ ಕಾಲ ಈಗ ವಿಚಾರಣೆಗೆ ಒಳಗಾಗ್ತಾ ಇದ್ದಾನೆ, ಆದರೂ ಕೂಡ ಅವನಿಗೆ ನ್ಯಾಯ ಸಿಕ್ಕಿಲ್ಲ, ಅವನು ನಿರಪರಾಧಿ ಆಗಿದ್ದರೂ ಕೂಡ. ಬ್ಲಾಕ್ ಹ್ಯಾಸ್ ಬಿಕಮ್ ಲೈಕ್ ಎ ಸ್ಲೇವ್ ಟು ಹಿಸ್ ಲಾಯರ್. ಇವನೊಬ್ಬ ಲಾಯರ್ ಅಂದರೆ ಈ ಒಂದು ಬ್ಲಾಕ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೋ, ಇವನ ಲಾಯರ್ ಏನಿದ್ದೋ ಅವನಿಗೆ ಇವನು ಗುಲಾಮನಾಗಿ ಹೋಗ್ಬಿಟ್ಟಿದ್ದಾನೆ. ಡೂಯಿಂಗ್ ವಾಟ್ ಎವರ್ ಹೀ ಈಸ್ ಟೋಲ್ಡ್, ಅವನು ಹೆಂಗೆ ಹೇಳ್ತಾನೋ ಹಾಗೆ ಕೇಳ್ಕೊಂಡಿದ್ದಾನೆ. ಅಂದರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಅವನು ಅನೇಕ ವರ್ಷಗಳ ಕಾಲ ಇವನನ್ನು ಗುಲಾಮನಂತೆ ನಡೆಸ್ಕೊಂಡ್ಬಿಟ್ಟಿರ್ತಾನೆ ಲಾಯರ್. ದಿಸ್ ಶೋಸ್ ಜೋಸೆಫ್ ವಾಟ್ ಈಸ್ ಫ್ಯೂಚರ್ ಮೈಟ್ ಲುಕ್ ಲೈಕ್. ಸೊ ಈ ಒಂದು ಬ್ಲಾಕನ್ನು ನೋಡಿದಾಗ ಅವನಿಗೂ ಅರ್ಥ ಆಗುತ್ತೆ, ನನ್ನ ಜೀವನನೂ ಹೀಗೆ ಆಗಿಬಿಡುತ್ತೇನೋ, ಇಷ್ಟೊಂದು ವರ್ಷಗಳ ಕಾಲ ಇವನು ಹೇಗೆ ಬಳಲ್ತಾ ಇದ್ದಾನೋ ನನ್ನ ಫ್ಯೂಚರ್ ಅದೇ ಥರ ಇರಬಹುದಾ ಅಂತಕ್ಕಂತಹ ಒಂದು ಪ್ರಶ್ನೆ, ಕನ್ಫ್ಯೂಷನ್ ಇವನ ಮನಸ್ಸಿನಲ್ಲಿ ಮೂಡ್ತಾ ಇದೆ ಜೋಸೆಫ್ಗೆ. ಈ ಒಂದು ಹಿ ಈಸ್ ಸ್ಟಿಲ್ ವರ್ಕಿಂಗ್ ಅಟ್ ದ ಬ್ಯಾಂಕ್ ಆ್ಯಂಡ್ ಲಿವಿಂಗ್ ಫ್ರೀಲಿ. ಜೋಸೆಫ್ ಫೀಲ್ಸ್ ದ ಕೋರ್ಟ್ ಈಸ್ ಎವ್ರಿವೇರ್. ಜೋಸೆಫ್ ಈಗೇನೋ ಇವನನ್ನು ಬಂಧಿಸಿಬಿಟ್ಟು ಜೈಲಲ್ಲೇನೋ ಇಟ್ಟಿರಲಿಲ್ಲ, ತನ್ನ ಪಾಡಿಗೆ ತಾನು ಬ್ಯಾಂಕಿಗೆ ಹೋಗ್ತಿದ್ದ, ಕೆಲಸ ಮಾಡ್ತಿದ್ದ ಮತ್ತು ವಾಪಸ್ ಮನೆಗೆ ಬರ್ತಿದ್ದ. ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಫ್ರೀಡಮ್ ಇತ್ತು. ಬಟ್ ಈ ಒಂದು ಕೋರ್ಟ್ ಟ್ರಯಲ್ ಇತ್ತಲ್ವ, ಅದನ್ನು ಮಾತ್ರ ಮಿಸ್ ಮಾಡೋ ಹಾಗೆ ಇರಲಿಲ್ಲ. ಅವನ ಸುತ್ತಮುತ್ತ ಇದ್ದಂತಹ ಎಲ್ಲ ಜನಗಳನ್ನು, ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ಲೇಸನ್ನು ಕೂಡ ಇವನು ಒಂದು ಕೋರ್ಟ್ ಥರನೇ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಇಟ್ ಈಸ್ ಆಲ್ವೇಸ್ ವಾಚಿಂಗ್ ಹಿಮ್, ಎಲ್ಲ ಜನಗಳು ಇವನನ್ನು ಗಮನಿಸ್ತಾ ಇರ್ತಾರೆ. ಇಟ್ ಫಾಲೋಸ್ ಹಿಮ್ ಸೈಲೆಂಟ್ಲಿ. ಎಸ್, ಇಡೀ ಕೋರ್ಟ್ ಸಿಸ್ಟಮ್ ಇವನನ್ನು ಫಾಲೋ ಮಾಡ್ತಾ ಇರೋ ರೀತಿಲಿ ಫೀಲ್ ಆಗ್ತಾ ಇದೆ. ಹಿ ಬಿಗಿನ್ಸ್ ಟು ಫೀಲ್ ಗಿಲ್ಟಿ ಈವನ್ ದೋ ಹಿ ಸ್ಟಿಲ್ ಡಸ್ ನಾಟ್ ನೋ ಹಿಸ್ ಕ್ರೈಮ್. ಎಸ್, ಅವನಿಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ, ಅಂದರೆ ತಾನೊಂದು ಏನೋ ತಪ್ಪು ಮಾಡಿದ್ದೇನೆ ಅಂತಕ್ಕಂತಹ ಫೀಲ್ ಆಗ್ತಾ ಇದೆ. ಬಟ್ ನಿಜವಾಗ್ಲೂ ಅವನು ಯಾವುದೇ ಒಂದು ಕ್ರೈಮನ್ನು, ಅಪರಾಧವನ್ನು ಮಾಡಿರಲಿಲ್ಲ. ದ ಕೋರ್ಟ್ ಸೀಮ್ಸ್ ಟು ವಾಂಟ್ ಹಿಮ್ ಟು ಫೀಲ್ ಶೇಮ್ ಆ್ಯಂಡ್ ಅಕ್ಸೆಪ್ಟ್ ಪನಿಷ್ಮೆಂಟ್. ನೋಡಿ, ಕೋರ್ಟಲ್ಲಿ ಇವ್ನಿಗೆ ಏನು ಹೇಳ್ತಾರೆ ಅಂದರೆ, ನೀನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೋ, ಇದರಿಂದ ನನಗೆ ನಾಚಿಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಫೀಲ್ ಮಾಡು ಅಂಥೇಳಿ ಕೇಳ್ತಾ ಇದ್ದಾರೆ. ಈವನ್ ವಿತೌಟ್ ಪ್ರೂಫ್, ಯಾವುದೇ ಒಂದು ಸಾಕ್ಷಿ ಇಲ್ಲದೇನೆ ಅವನ ಮೇಲೆ ಈ ರೀತಿಯಾಗಿರ್ತಕ್ಕಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ. ಫಿಯರ್, ಗಿಲ್ಟ್ ಆ್ಯಂಡ್ ಕಂಟ್ರೋಲ್, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಭಯಂಕರ ವ್ಯವಸ್ಥೆಗೆ ಇವನು ಒಳಗಾಗಿರ್ತಾನೆ, ಯಾವ ರೀತಿ ನಿಯಂತ್ರಣಕ್ಕೆ ಒಳಗಾಗಿದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಕಾಫ್ಕಾ ಶೋಸ್ ಹೌ ಪವರ್ಫುಲ್ ಸಿಸ್ಟಮ್ಸ್ ಕ್ಯಾನ್ ಮೇಕ್ ಪೀಪಲ್ ಫೀಲ್ ಗಿಲ್ಟಿ ಈವನ್ ವೆನ್ ದೇ ಆರ್ ಇನ್ನೋಸೆಂಟ್. ನೋಡಿ, ಇವನು ನಿಜವಾಗ್ಲೂ ಕೂಡ ಗಿಲ್ಟಿ, ಅಂದರೆ ಯಾವುದೇ ಒಂದು ತಪ್ಪನ್ನು ಮಾಡದೇ ಇದ್ದರೂ ಕೂಡ ಅಪರಾಧಿ ಅಂತಕ್ಕಂಥದ್ದನ್ನು ಫೀಲ್ ಆಗ್ತಾ ಇದ್ದಾನೆ. ಇದೇ ರೀತಿ ಅನೇಕ ಮುಗ್ಧರು, ಅಮಾಯಕ ಜನರು ಇಂತಹ ಒಂದು ವ್ಯವಸ್ಥೆಗೆ ಬಲಿಪಶುಗಳು ಆಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕಾಫ್ಕಾ ಅವರು ಇಲ್ಲಿ ನಾವೆಲ್ಲಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಜೋಸೆಫ್ ಸ್ಟಾರ್ಟ್ಸ್ ಡೌಟಿಂಗ್ ಹಿಮ್ಸೆಲ್ಫ್, ತನ್ನನ್ನು ಕುರಿತು ತಾನೇ ಸಂದೇಹವನ್ನು ಪಟ್ಕೊಳ್ಬೇಕಾದಂತಹ ವ್ಯವಸ್ಥೆಯಲ್ಲಿ ಜೋಸೆಫ್ ಇದ್ದಾನೆ. ಹಿ ಬಿಗಿನ್ಸ್ ಟು ಫೀಲ್ ಅಫ್ರೇಡ್, ಭಯ ಆಗ್ತಾ ಇದೆ.
ಟಯರ್ಡ್, ದಣದು ಬಿಟ್ಟಿದ್ದಾನೆ, ಆ್ಯಂಡ್ ವೀಕ್ ಆಗಿ ಹೋಗಿದ್ದಾನೆ. ಹೀಸ್ ಎನರ್ಜಿ ಆ್ಯಂಡ್ ಹೋಪ್ ಸ್ಲೋಲಿ ಡಿಸಪಿಯರ್. ಅವನಿಗೆ ಏನು ಭರವಸೆ ಇತ್ತೋ ಜೀವನದಲ್ಲಿ, ಹೋಪ್ ಇತ್ತೋ, ಅವನ ಎನರ್ಜಿ ಏನಿತ್ತೋ ಎಲ್ಲವೂ ಕೂಡ ನಿಧಾನಕ್ಕೆ ಡಿಸಪಿಯರ್, ಕಣ್ಮರೆ ಆಗ್ತಾ ಇದೆ. ಜೀವನದಲ್ಲಿ ಸೋತು ಹೋಗ್ತಾ ಇದ್ದಾನೆ. ದ ಕೋರ್ಟ್ ನೆವರ್ ಟೆಲ್ಸ್ ಹಿಮ್ ವಾಟ್ ಟು ಡೂ ಬಟ್ ಸಮ್ ಹೌ ಹಿ ಬಿಕಮ್ಸ್ ಕಂಟ್ರೋಲ್ಡ್ ಬೈ ಇಟ್. ಎಸ್, ಕೋರ್ಟ್ ಇವನಿಗೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಏನೂ ಹೇಳಲಿಲ್ಲ, ಆದರೆ ಪ್ರತಿಯೊಂದು ಅಂಶವನ್ನು ಕೂಡ ಈಗ ಅದು ಇಂಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾ ಇದೆ. ಹಿ ಸ್ಪೆಂಡ್ಸ್ ಮೋರ್ ಟೈಮ್ ಥಿಂಕಿಂಗ್ ಅಬೌಟ್ ದ ಕೇಸ್ ಆ್ಯಂಡ್ ಲೆಸ್ ಟೈಮ್ ಎಂಜಾಯಿಂಗ್ ಹಿಸ್ ಲೈಫ್. ನೋಡಿ, ಇವನು ಫ್ರೀಡಮ್ ಇದೆ, ಹೊರಗಡೆ ಎಲ್ಲಿ ಬೇಕೋ ಅಲ್ಲಿ ತಿರುಗಾಡ್ಬೋದು, ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲ ಇದ್ದರೂ ಕೂಡ ಈಗ ಇವನ ಮನಸ್ಸು ಕಂಪ್ಲೀಟಾಗಿ ಆ ಕೇಸ್ ಮೇಲೇ ಇದೆ. ನಾನು ಮಾಡಿರೋ ತಪ್ಪಾದರೂ ಏನೋ, ಯಾಕೆ ನಾನು ವಿಚಾರಣೆ ಎದುರಿಸ್ತಾ ಇದ್ದೀನಿ ಅಂತಕ್ಕಂತಹ ಪ್ರಶ್ನೆಗೆ ಅವನಿಗೆ ಉತ್ತರನೇ ಸಿಗ್ತಾ ಇಲ್ಲ. ಹಾಗಾಗಿ ಅವನ ಒಂದು ಲೈಫನ್ನು ಅವನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಿಸ್ ಈಸ್ ಹೌ ದ ಕೋರ್ಟ್ ವಿನ್ಸ್. ಈ ರೀತಿಯಾಗಿ ಕೋರ್ಟ್ ಇವನನ್ನು ಸೋಲಿಸ್ತಾ ಇದೆ. ನಾಟ್ ಬೈ ಫೋರ್ಸ್ ಬಟ್ ಬೈ ಬ್ರೇಕಿಂಗ್ ಎ ಪರ್ಸನ್ ಫ್ರಮ್ ದ ಇನ್ಸೈಡ್. ಎಸ್, ಅವನ ಇನ್ಸೈಡಿಂದ ಅಂದರೆ ಅವನನ್ನು ಆಂತರಿಕವಾಗಿಯೇ ಅವನನ್ನು ಏನು ಮಾಡ್ತಾ ಇದೆ ಅಂದರೆ ಸೋಲಿಸ್ತಾ ಇದೆ. ಅವನು ಕೋರ್ಟಲ್ಲಿ ಒಪ್ಕೊಳ್ತಾ ಇಲ್ಲ ನಾನು ಅಪರಾಧಿ ಅಂಥೇಳಿ, ಆದರೆ ಅವನನ್ನು ಮನಸ್ಸಿನಲ್ಲಿನೇ ಕೊರಗತಕ್ಕಂತಹ ಒಂದು ಏನೋ ಶಿಕ್ಷೆಯನ್ನು ಈ ಕೋರ್ಟ್ ಸಿಸ್ಟಮ್ ಅವನಿಗೆ ನೀಡ್ತಾ ಇದೆ. ಜೋಸೆಫ್ ಈಸ್ ಮೆಂಟಲಿ ಇಂಪ್ರಿಸೆಂಟ್. ನೋಡಿ, ಇವನನ್ನು ಜೈಲಲ್ಲಿ ಇಟ್ಟಿಲ್ಲ ನಿಜ, ಬಟ್ ಇವನು ಮಾನಸಿಕ ದಿಗ್ಬಂಧನಕ್ಕೆ ಒಳಗಾಗಿದ್ದಾನೆ. ಮಾನಸಿಕವಾಗಿ ಜೈಲಲ್ಲಿ ಇದ್ದ ಹಾಗೇ ಆಗ್ತಾ ಇದೆ. ರಿಯಲ್ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಹಿ ಈಸ್ ಫ್ರೀ ಟು ವಾಕ್ ಅರೌಂಡ್. ಕಾಫ್ಕಾ ಯೂಸಸ್ ದಿಸ್ ಟು ಶೋ ಹೌ ಡೇಂಜರಸ್ ಸಿಸ್ಟಮ್ಸ್ ಆಫ್ ಪವರ್ ಕ್ಯಾನ್ ಬಿ. ಈ ರೀತಿ ಒಂದು ಪವರ್ ಸಿಸ್ಟಮ್ ಏನಿದೆನೋ, ನಮ್ಮನ್ನು ಆಳ್ತಕ್ಕಂತಹ ರಾಜಕೀಯ ವ್ಯವಸ್ಥೆಗಳೇನಿದಾವೋ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳೇನಿದಾವೋ ನಮ್ಮನ್ನು ಯಾವ ರೀತಿ ಬಲಿಪಶುಗಳನ್ನಾಗಿ ಮಾಡಿಬಿಡ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಪ್ರೂವ್ ಮಾಡ್ತಾರೆ. ನೋ ಒನ್ ಟು ಹೆಲ್ಪ್. ಈ ಕಾಫ್ಕಾ ಅಂತಕ್ಕಂಥ ರೈಟರ್ ಏನಿದಾರೋ ಜೋಸೆಫ್ನ ಪರಿಸ್ಥಿತಿಯನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ. ನೋ ಒನ್ ಟು ಹೆಲ್ಪ್. ಅವನಿಗೆ ಸಹಾಯ ಮಾಡಲಿಕ್ಕೆ ಈ ಸಮಾಜದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅನದರ್ ಸ್ಯಾಡ್ ಪಾರ್ಟ್ ಆಫ್ ಜೋಸೆಫ್ ಸ್ಟೋರಿ ಇಸ್ ದ್ಯಾಟ್ ನೋ ಒನ್ ಟ್ರೂಲಿ ಹೆಲ್ಪ್ಸ್ ಹಿಮ್. ಇವನಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಅನೇಕ ಜನರು ಬರ್ತಾರೆ, ಯಾರು ಕೂಡ ಸಹಾಯ ಮಾಡೋದೇ ಇಲ್ಲ. His lawyers does nothing. His friends do not understand. His family cannot fight the system. ನೋಡಿ, ಇವನ ಒಂದು ಫ್ರೆಂಡ್ಸ್ ಏನಿರ್ತಾರೋ ಅವ್ರಿಗೂ ಕೂಡ ಈ ಒಂದು ಕೇಸ್ನ ಬಗ್ಗೆ ಅರ್ಥನೇ ಆಗೋದಿಲ್ಲ, ಇವನನ್ನು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಒಂದು ಸಿಸ್ಟಮ್ನ ವಿರುದ್ಧವಾಗಿ ಹೋರಾಡಲಿಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಪೀಪಲ್ ವರ್ಕಿಂಗ್ ಇನ್ಸೈಡ್ ದ ಕೋರ್ಟ್ ಆರ್ ನಾಟ್ ಪವರ್ಫುಲ್, ದೇ ಆರ್ ಜಸ್ಟ್ ಪಾರ್ಟ್ ಆಫ್ ದ ಮಷೀನ್. ಎಸ್, ಆ ಒಂದು ಕೋರ್ಟ್ ಒಳಗಡೆ ಇರ್ತಕ್ಕಂತಹ ವ್ಯಕ್ತಿಗಳು ಕೆಲಸವನ್ನು ಏನು ಮಾಡ್ತಾ ಇದ್ದಾರೋ ಅವರೇನು ಇಲ್ಲಿ ಅಪರಾಧಿಗಳಲ್ಲ, ಅಥವಾ ಅವರು ಏನು ತಪ್ಪು ಮಾಡ್ತಾ ಇಲ್ಲ, ಅವರು ಕೂಡ ಒಂದು ಸಿಸ್ಟಮ್ನ ಒಂದು ಭಾಗ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಎವ್ರಿ ಒನ್ ಸೇಸ್ ದ ಸೇಮ್ ಥಿಂಗ್, ದ ಸಿಸ್ಟಮ್ ಕೆನಾಟ್ ಬಿ ಚೇಂಜ್ಡ್. ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇನೆ, ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಹೀಗೇನೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇಟ್ ಈಸ್ ಟೂ ಬಿಗ್. ತುಂಬ ದೊಡ್ಡದಾಗಿರ್ತಕ್ಕಂತಹ ವ್ಯವಸ್ಥೆ. ಟೂ ಓಲ್ಡ್ ಅಂದರೆ ಹಳೆಯ ವ್ಯವಸ್ಥೆ, ಆ್ಯಂಡ್ ಟು ಹಿಡನ್. ಇಲ್ಲಿ ಅನೇಕ ರಹಸ್ಯಗಳಿದ್ದಾವೆ, ಅದನ್ನು ಭೇದಿಸಲಿಕ್ಕೆ ಆಗೋದಿಲ್ಲ. ಪೀಪಲ್ ಮಸ್ಟ್ ಸಿಂಪ್ಲಿ ಅಕ್ಸೆಪ್ಟ್ ಇಟ್. ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ ಈಗ ಇಂತಹ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂದಮೇಲೆ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಈ ವ್ಯವಸ್ಥೆಯ ಪಾರ್ಟಾಗಿ ನಾವು ಜೀವನ ಮಾಡಲೇಬೇಕಾಗುತ್ತೆ ಅಂತಲೇ ಅವರು ಎಲ್ಲರೂ ಹೇಳ್ತಾರೆ. ಜೋಸೆಫ್ ರಿಯಲೈಸಸ್ ದ್ಯಾಟ್ ಹಿ ಈಸ್ ಕಂಪ್ಲೀಟ್ಲಿ ಅಲೋನ್. ಈಗ ಅವನಿಗೆ ಅರ್ಥ ಆಗೋಯ್ತು, ಜಗತ್ತಲ್ಲಿ ನನಗಾರು ಇಲ್ಲ, ನಾನು ಒಬ್ಬಂಟಿ, ಬರ್ತಕ್ಕಂಥದ್ದೆಲ್ಲ ಶಿಕ್ಷೆಯನ್ನು ನಾನು ಅನುಭವಿಸಲೇಬೇಕಾಗುತ್ತೆ ಅಂತಕ್ಕಂಥದ್ದು ಈಗ ಅವನಿಗೆ ಅನ್ನಿಸ್ಲಿಕ್ಕೆ ತೊಡಗುತ್ತೆ. ದ ವರ್ಲ್ಡ್ ಅರೌಂಡ್ ಹಿಮ್ ಹ್ಯಾಸ್ ರೂಲ್ಸ್. ಇಡೀ ಸುತ್ತಮುತ್ತ ಇರತಕ್ಕಂತಹ ಸಮಾಜದಲ್ಲಿ ಅನೇಕ ರೂಲ್ಸ್ಗಳಿದ್ದಾವೆ, ಬಟ್ ದೇ ಆರ್ ನಾಟ್ ರಿಟನ್. ಆ ಯಾವ ರೂಲ್ಸ್ಗಳನ್ನು ಕೂಡ ಬರೆದಿಟ್ಟಿಲ್ಲ. ಇಟ್ ಈಸ್ ಎ ಪ್ಲೇಸ್ ವೇರ್ ಟ್ರುತ್ ಆ್ಯಂಡ್ ಜಸ್ಟಿಸ್ ಡು ನಾಟ್ ಮ್ಯಾಟರ್. ಇಂತಹ ಒಂದು ಪ್ಲೇಸಲ್ಲಿ ನ್ಯಾಯಕ್ಕೆ ಮತ್ತು ಸತ್ಯಕ್ಕೆ ಬೆಲೆ ಅಂತಕ್ಕಂಥದ್ದೇ ಇಲ್ಲ. ಓನ್ಲಿ ಒಬಿಡಿಯನ್ಸ್ ಆ್ಯಂಡ್ ಸೈಲೆನ್ಸ್. ಕೇವಲ ಒಬಿಡಿಯನ್ಸ್ ಇರಬೇಕು, ವಿಧೇಯರಾಗಿ. ಅಂದರೆ ಯಾವ ರೂಲ್ಸ್ಗಳಿದ್ದಾವೋ ಅದಕ್ಕೆ ನಾವು ತಲೆಬಾಗಿ ಮುಂದೆ ನಡಿಲೇಬೇಕಾಗುತ್ತೆ. ಯಾರು ಕೂಡ ತಲೆ ಎತ್ತಲಿಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ. ಸೈಲೆನ್ಸ್, ಇದೆಲ್ಲವನ್ನು ಒಪ್ಪಿಕೊಂಡು ಮಾತನಾಡದೆ ವಿರೋಧಿಸದೆ ಬದುಕಬೇಕಾಗಿದೆ ನಾವೆಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರು ಕರೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ರೈಟರ್, ಇಂತಹ ಅವ್ಯವಸ್ಥೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು, ಸೈಲೆಂಟ್ ಆಗಿರಬಾರ್ದು ಅಂತಕ್ಕಂತಹ ಇಂಡೈರೆಕ್ಟ್ ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ದ ಎಂಡಿಂಗ್ ಜೋಸೆಫ್ಸ್ ಫೇಟ್. ನೋಡಿ, ಇವನ ಜೀವನ ಯಾವ ರೀತಿ ಎಂಡ್ ಆಗುತ್ತೆ ಅಂತಕ್ಕಂಥದ್ದು. ಆಫ್ಟರ್ 1 year ಆಫ್ ಸ್ಟ್ರಗಲಿಂಗ್ ವಿತ್ ದ ಕೋರ್ಟ್, ಜೋಸೆಫ್ ರಿಸೀವ್ಸ್ ನೋ ಆನ್ಸರ್ಸ್. 1 ವರ್ಷಗಳ ಕಾಲ ನಿರಂತರವಾಗಿ ಇವನ ಟ್ರಯಲ್ ನಡೆಯುತ್ತೆ. ಕೋರ್ಟ್ ಹೋಗ್ತಾನೆ ಬರ್ತಾನೆ, ಬಟ್ ಯಾವ ತಪ್ಪು ಮಾಡಿದ್ದಾನೆ, ಯಾಕಾಗಿ ಅವನು ಈಗ ಈ ಒಂದು ಶಿಕ್ಷೆಯನ್ನು ಅನುಭವಿಸಬೇಕು, ಇದ್ಯಾವುದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಹಿ ಬಿಕಮ್ಸ್ ವೀಕರ್ ಆ್ಯಂಡ್ ಮೋರ್ ಹೋಪ್ಲೆಸ್. ಬರ್ತಾ ಬರ್ತಾ ವೀಕ್ ಆಗ್ತಾ ಹೋದ, ಭರವಸೆಯನ್ನೇ ಕಳ್ಕೊಂಡ್ಬಿಟ್ಟ. ಒನ್ ಈವ್ನಿಂಗ್ 2 men in black coats come to him. ಒಂದು ದಿನ
ಬ್ಲ್ಯಾಕ್ ಕೋಟನ್ನು ಹಾಕಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಸಾಯಂಕಾಲ ಸಮಯದಲ್ಲಿ ಇವನ ಹತ್ತಿರ ಬರ್ತಾರೆ. ದೇ ಡು ನಾಟ್ ಸೇ ಮಚ್, ಅವರೇನು ಜಾಸ್ತಿ ವಿಷಯವನ್ನು ಇವನಿಗೆ ಹೇಳುವುದಿಲ್ಲ. ಬಟ್ ಜೋಸೆಫ್ ನೋಸ್ ವಾಟ್ ದೇ ಹ್ಯಾವ್ ಕಮ್ ಫಾರ್. ಜೋಸೆಫ್ಗೆ ಅರ್ಥ ಆಗೋಗ್ಬಿಡುತ್ತೆ ಇವರು ಯಾರು ಮತ್ತು ಯಾವ ಕಾರಣದಿಂದ ನಮ್ಮ ಮನೆಗೆ ಬಂದಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಹೀ ಡಸ್ ನಾಟ್ ರೆಜಿಸ್ಟ್, ಇವನು ವಿರೋಧಿಸಲಿಕ್ಕೆ ಹೋಗಲಿಲ್ಲ. ದೆ ಟೇಕ್ ಹಿಮ್ ಔಟ್ಸೈಡ್ ದ ಸಿಟಿ. ತುಂಬ ಟ್ರ್ಯಾಜಿಡಿ ಆಗಿರ್ತಕ್ಕಂತಹ ಇನ್ಸಿಡೆಂಟ್ ನಡೀತಾ ಇದೆ ವಿದ್ಯಾರ್ಥಿಗಳೇ. ಏನು ಮಾಡ್ತಾರೆ, ಈ ಸಿಟಿಯಿಂದ ಇವನನ್ನು ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟು ಆ್ಯನ್ ಎಂಟಿ ಕ್ವಾರಿ, ಒಂದು ಎಂಟಿ ಯಾರೂ ಇರದೇ ಇರತಕ್ಕಂತಹ ಒಂದು ಕ್ವಾರಿಗೆ ಕರೆದುಕೊಂಡು ಹೋಗ್ತಾರೆ, ನಿರ್ಜನ ಪ್ರದೇಶಕ್ಕೆ. ದೇರ್ ದೇ ಸೈಲೆಂಟ್ಲಿ ಪ್ರಿಪೇರ್ ಟು ಕಿಲ್ ಹಿಮ್, ಇವನನ್ನು ಸಾಯಿಸಲಿಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಜೋಸೆಫ್ ಲುಕ್ಸ್ ಅರೌಂಡ್, ಸುತ್ತ ನೋಡ್ತಾನೆ ಜೋಸೆಫ್, ಎಲ್ಲಿಂದನಾದರೂ ಹೆಲ್ಪ್ ಬರ್ಬೋದಾ ಅಂತ. ಹೋಪಿಂಗ್ ಸಮ್ಒನ್ ವಿಲ್ ಸೇವ್ ಹಿಮ್, ಯಾರಾದರೂ ಬಂದು ನನ್ನನ್ನು ಕಾಪಾಡಬಹುದು ಅಂತಕ್ಕಂತಹ ಒಂದು ಭರವಸೆ ಅವನ ಮನಸ್ಸಿನಲ್ಲಿದೆ. ಬಟ್ ನೋ ಒನ್ ಕಮ್ಸ್. ಟ್ರ್ಯಾಜಿಡಿ ಏನಪ್ಪ ಅಂದರೆ ಯಾರು ಕೂಡ ಇವನ ರಕ್ಷಣೆಗೆ ಬಂದಿಲ್ಲ ಅಲ್ಲಿ. ಹಿ ಈಸ್ ಟೂ ಟೈರ್ ಟು ಫೈಟ್, ಅವರ ಜೊತೆ ಹೋರಾಡ್ತಕ್ಕಂತಹ ಶಕ್ತಿ ಅವನಿಗಿಲ್ಲ. ದ ಮೆನ್ ಸ್ಟ್ಯಾಬ್ ಹಿಮ್ ಇನ್ ದ ಹಾರ್ಟ್, ಅವನ ಹೃದಯಕ್ಕೆ ನೇರವಾಗಿ ಇವ್ರು ಏನು ಮಾಡ್ತಾರೆ, ಇರಿತಾ ಇದ್ದಾರೆ, ಚುಚ್ಚುತ್ತಾ ಇದ್ದಾರೆ. ಆ್ಯಸ್ ಹಿ ಡೈಸ್, ಸಾಯ್ತಾ ಇದ್ದಾನೆ. ಜೋಸೆಫ್ಸ್ ಫೈನಲ್ ಥಾಟ್ ಈಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್, ಅವನ ಜೀವನದ ಕೊನೆಯ ಕ್ಷಣಗಳು ತುಂಬ ನೋವಿನಿಂದ ಕೂಡಿದ್ದಾವೆ. ಅವನಲ್ಲಿ ಅನೇಕ ನೋವಿನ ವಿಚಾರಗಳು ಬರ್ತಾ ಇದ್ದಾವೆ. ಆ್ಯಂಡ್ ಶೇಮ್, ಆ್ಯಸ್ ಇಫ್ ಹಿ ಸೇಯಿಂಗ್ ಲೈಕ್ ಎ ಡಾಗ್, ನಾಯಿ ಜೀವನ ತಂದಾಯ್ತಲ್ಲ, ನಾಯಿ ಯಾವ ರೀತಿ ಸಾಯಿತೋ ಬೀದಿಲಿ ಆ ರೀತಿ ಬೀದಿ ಹೆಣ ಆಗ್ತಾ ಇದ್ದಾನಲ್ಲ ಅಂತಕ್ಕಂತಹ ನೋವು ಅವನಲ್ಲಿದೆ. ದಿಸ್ ಈಸ್ ಹೌ ಹಿಸ್ ಲೈಫ್ ಎಂಡ್ಸ್ ವಿತ್ ನೋ ಟ್ರಯಲ್, ನೋ ಜಸ್ಟಿಸ್ ಆ್ಯಂಡ್ ನೋ ರೀಸನ್. ಯಾವುದೇ ಟ್ರಯಲ್, ಯಾವುದೇ ವಿಚಾರಣೆಗೆ ಇವನನ್ನು ಸರಿಯಾಗಿ ಒಳಪಡಿಸದೆ, ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತಕ್ಕಂಥದ್ದನ್ನು ಗಮನಿಸದೆ, ಯಾವುದೇ ಕಾರಣವನ್ನು ಕೊಡದೆ ಇವನ ಜೀವನವನ್ನು ಎಂಡ್ ಆಗೋ ಹಾಗೆ ಮಾಡಿಬಿಡ್ತು ಸಮಾಜ. ಮೀನಿಂಗ್ ಆಫ್ ದ ಸ್ಟೋರಿ, ಇಡೀ ಒಂದು ಕಂಪ್ಲೀಟ್ ಸ್ಟೋರಿಯನ್ನು ನೋಡಿದಾಗ ನಮಗೆ ಸಿಗ್ತಕ್ಕಂತಹ ಮೀನಿಂಗ್ ಮತ್ತು ಮೆಸೇಜ್ಗಳನ್ನು ನೋಡ್ತಾ ಹೋಗೋಣ. ದ ಟ್ರಯಲ್ ಈಸ್ ನಾಟ್ ಜಸ್ಟ್ ಅಬೌಟ್ ಒನ್ ಮ್ಯಾನ್, ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇಟ್ ಈಸ್ ಎ ಸ್ಟೋರಿ ಅಬೌಟ್ ಹೌ ಮಾಡರ್ನ್ ಲೈಫ್ ಕ್ಯಾನ್ ಮೇಕ್ ಪೀಪಲ್ ಫೀಲ್ ಪವರ್ಲೆಸ್. ಈಗ ಆಧುನಿಕ ಸಮಾಜದಲ್ಲಿ ಬದುಕ್ತಕ್ಕಂತಹ ನಮ್ಮೆಲ್ಲರ ಭಾಗವಾಗಿ ಇಲ್ಲಿ ಜೋಸೆಫ್ ನಮಗೆ ಸಿಗ್ತಾ ಇದ್ದಾನೆ. ಯಾವ ರೀತಿ ನಾವು ಪವರ್ಲೆಸ್ ಆಗಿಬಿಟ್ಟಿದ್ದೇವೆ ಸಮಾಜದಲ್ಲಿ, ಅಂದರೆ ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮನ್ನು ಯಾವುದಕ್ಕೂ ಕೂಡ ಹೋರಾಟ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರ ಭಾಗವಾಗಿ ನಾವಿದ್ದೇವೆ. ಅಲ್ಲಿ ಏನು ನಡೆಯುತ್ತೋ ಅದನ್ನು ನಾವು ತಲೆ ತಗ್ಗಿಸಿ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಶೋಸ್ ಹೌ ಸಿಸ್ಟಮ್ಸ್ ಲೈಕ್ ಗೌರ್ಮೆಂಟ್ಸ್, ಕೋರ್ಟ್ಸ್ ಆ್ಯಂಡ್ ಈವನ್ ಸೊಸೈಟಿ ಕ್ಯಾನ್ ಬಿಕಮ್ ಕೋಲ್ಡ್ ಆ್ಯಂಡ್ ಕ್ರೂಯಲ್. ನಮ್ಮ ಸರ್ಕಾರ ವ್ಯವಸ್ಥೆ, ನಮ್ಮ ಕೋರ್ಟ್ಗಳಿರ್ಬೋದು, ನಮ್ಮ ಸಮಾಜ ಇರ್ಬೋದು, ಎಷ್ಟೊಂದು ಕೋಲ್ಡ್ ಅಂದರೆ ಕ್ರೂರ ಅಂತಕ್ಕಂತಹ ಮೀನಿಂಗನ್ನು ಕೊಡ್ತವೆ. ಎರಡೂ ಕೂಡ ಎಷ್ಟೊಂದು ಕಠೋರವಾಗಿ ನಮ್ಮ ಜೊತೆ ನಡೆದುಕೊಳ್ತವೆ ಅಂತಕ್ಕಂಥದ್ದು. ದೀಸ್ ಸಿಸ್ಟಮ್ಸ್ ಫಾಲೋ ರೂಲ್ಸ್ ಬಟ್ ದೇ ಆಫನ್ ಫಾರ್ಗೆಟ್ ಪೀಪಲ್. ರೂಲ್ಸ್ಗಳನ್ನೇನೋ ಈ ಒಂದು ವ್ಯವಸ್ಥೆ ಫಾಲೋ ಮಾಡ್ತಾ ಇದೆ, ಆದರೆ ಜನಗಳನ್ನೇ ಮರೆತುಬಿಟ್ಟಿದೆ, ಜನಗಳ ಒಂದು ಜೀವನವನ್ನೇ ಮರೆತುಬಿಟ್ಟಿದೆ. ಜೋಸೆಫ್ ಕೆ ಬಿಕಮ್ಸ್ ಎ ಸಿಂಬಾಲ್ ಆಫ್ ದ ಆರ್ಡಿನರಿ ಪರ್ಸನ್ ಕಾಟ್ ಇನ್ ಎ ವರ್ಲ್ಡ್ ದಟ್ ಡಸಂಟ್ ಕೇರ್. ಈ ಒಂದು ಯಾರ ಕುರಿತು ಯಾರೂ ಕಾಳಜಿ ಮಾಡದೇ ಇರತಕ್ಕಂತಹ ಒಂದು ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಜೋಸೆಫ್ಗೆ ಒಬ್ಬ ಕ್ಯಾರೆಕ್ಟರ್ ಆಗಿ, ಒಂದು ಸಿಂಬಾಲ್ ಆಗಿ ನಮಗೆ ಪ್ರತಿನಿಧಿಸ್ತಾ ಇದ್ದಾನೆ. ಕಾಫ್ಕಾ ನೆವರ್ ಟೆಲ್ಸ್ ಅಸ್ ವಾಟ್ ಜೋಸೆಫ್ಸ್ ಕ್ರೈಮ್ ಈಸ್. ಇಡೀ ನಾವೆಲ್ಲ ಹುಡುಕಿದ್ರು ಕೂಡ ಕಾಫ್ಕಾ ಮಾಡಿರ್ತಕ್ಕಂತಹ ತಪ್ಪೇನು ಅಂತಕ್ಕಂಥದ್ದು ಸಿಗುವುದೇ ಇಲ್ಲ. ಬಿಕಾಸ್ ದ ಪಾಯಿಂಟ್ ಈಸ್ ದ್ಯಾಟ್ ದೇರ್ ಮೇ ಬಿ ನೋ ಕ್ರೈಮ್ ಎಟ್ ಆಲ್. ಯಾಕೆ ಸಿಗಲಿಲ್ಲ ಅಂದರೆ ಅವನೇನು ಕ್ರೈಮ್ ಮಾಡೇ ಇರಲಿಲ್ಲ, ಹಾಗಾಗಿ ಎಲ್ಲೂ ಕೂಡ ಕ್ರೈಮ್ ಮೆನ್ಷನ್ ಆಗಲೇ ಇಲ್ಲ. ದ ರಿಯಲ್ ಕ್ರೈಮ್ ಇಸ್ ದ ಸಿಸ್ಟಮ್ ಇಟ್ ಸೆಲ್ಫ್. ನಿಜವಾದಂತಹ ಅಪರಾಧವನ್ನು ಸಮಾಜ ಮಾಡ್ತಾ ಇದೆ, ವ್ಯವಸ್ಥೆ ಮಾಡ್ತಾ ಇದೆ, ಆ ಕೋರ್ಟ್ ಸಿಸ್ಟಮ್ ಮಾಡ್ತಾ ಇದೆ, ಆ ಒಂದು ಜಸ್ಟಿಸ್ ಅವನಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ವಿಚ್ ಪನಿಷಸ್ ಪೀಪಲ್ ಫಾರ್ ಸಿಂಪ್ಲಿ ಎಕ್ಸಿಸ್ಟಿಂಗ್. ಮನುಷ್ಯರನ್ನು ಶಿಕ್ಷಿಸಲಿಕ್ಕೆ ಅದು ಇರತಕ್ಕಂಥದ್ದು, ಸುಮ್ಮನೆ ಜೀವನ ಮಾಡ್ತಕ್ಕಂಥವ್ರನ್ನ ಇದು ಶಿಕ್ಷಿಸ್ತಾ ಇದೆ. ಕನ್ಕ್ಲೂಷನ್, ಕಾಫ್ಕಾಸ್ ವಾರ್ನಿಂಗ್, ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. The trial is a powerful warning. It tells us to question the world around us. ಎಸ್, ಅನ್ಯಾಯ ನಡೆದಾಗ ನಾವು ಧೈರ್ಯವಾಗಿ ಅದನ್ನು ಪ್ರಶ್ನಿಸಬೇಕು, ಅದು ಅನಿವಾರ್ಯ. ಇಟ್ ಶೋಸ್ ದ್ಯಾಟ್ ಜಸ್ಟಿಸ್ ಈಸ್ ನಾಟ್ ಆಲ್ವೇಸ್ ಫೇರ್. ಎಸ್, ಎಲ್ರಿಗೂ ತಿಳಿದಿದೆ ಈ ಒಂದು ಜಸ್ಟಿಸ್ ಅಂತಕ್ಕಂಥದ್ದು ಎಲ್ಲ ಟೈಮಲ್ಲೂ ಒಂದು ಫೇರ್ ಆಗಿರೋದಿಲ್ಲ, ಸತ್ಯವಾಗಿರೋದಿಲ್ಲ, ಅದರಲ್ಲಿ ಸುಳ್ಳು ಇರ್ಬೋದು. ಆ್ಯಂಡ್ ಪವರ್ ಈಸ್ ನಾಟ್ ಆಲ್ವೇಸ್ ರೈಟ್. ಪವರ್, ಅಧಿಕಾರ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಸರಿಯಾಗಿರೋದಿಲ್ಲ. ದ ನಾವೆಲ್ ಈಸ್ ಡಾರ್ಕ್ ಆ್ಯಂಡ್ ಮಿಸ್ಟೀರಿಯಸ್ ಬಟ್ ಇಟ್ ಟೀಚಸ್ an important lesson. When people lose their voice, they lose everything. ತಮ್ಮ ಧ್ವನಿಯನ್ನು ಕಳೆದುಕೊಂಡಾಗ, ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥದ್ದನ್ನು ಕಳೆದುಕೊಂಡಾಗ, ನಮ್ಮ ಸುತ್ತಮುತ್ತ ನಡೀತಕ್ಕಂತಹ ಅಪರಾಧಗಳನ್ನು ನೋಡಿ ನಾವು ಸುಮ್ಮನೆ ಇದ್ದು ಬಿಟ್ಟರೆ ಅದು ಸೋತ ಹಾಗೇನೆ. ದೇ ಲೂಸ್ ಎವ್ರಿಥಿಂಗ್, ಎಲ್ಲವನ್ನು ಕಳೆದುಕೊಂಡ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಮಸ್ಟ್ ರೈಸ್ ಯುವರ್ ವಾಯ್ಸ್ ವೆನ್ ಎವರ್ ನೆಸಸರಿ. ಎಲ್ಲಿ ಅಪರಾಧ ನಡೆಯುತ್ತೋ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಧ್ವನಿ ಎತ್ತಿ ನಿಲ್ಲಿ ಅಂತಕ್ಕಂತಹ ಮೆಸೇಜನ್ನು ಕೂಡ ಕೊಡ್ತಾ ಇದ್ದಾರೆ. ದ ಟ್ರಯಲ್ ಈಸ್ ನಾಟ್ ಜಸ್ಟ್ ಎ ನಾವೆಲ್, ಇಟ್ ಈಸ್ ಮಿರರ್ ಶೋಯಿಂಗ್ ಅಸ್
ವಾಟ್ ಕ್ಯಾನ್ ಹ್ಯಾಪನ್ ವೆನ್ ಸಿಸ್ಟಮ್ಸ್ ಫಾರ್ಗೆಟ್ ದ ವ್ಯಾಲ್ಯೂ ಆಫ್ ಎ ಹ್ಯೂಮನ್ ಲೈಫ್. ಒಬ್ಬ ವ್ಯಕ್ತಿಯ ಜೀವನದ ಮಹತ್ವವನ್ನೇ ಅರಿಯದಂತಹ ಒಂದು ವ್ಯವಸ್ಥೆ ಏನಿದೆನೋ, ಅಂದರೆ ವ್ಯಕ್ತಿಯ ಮೌಲ್ಯವನ್ನು ಅರಿದೇ ಇದ್ದರೆ ಇಡೀ ಸಿಸ್ಟಮ್ ಏನು ಆಗುತ್ತೆ, ಹಾಳಾಗಿ ಹೋಗುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣವೂ ಕೂಡ ಇಂಪಾರ್ಟೆಂಟ್, ಈ ಸಿಸ್ಟಮ್ ಅದನ್ನು ಮರಿಬಾರ್ದು ಅಂತಕ್ಕಂತಹ ಒಂದು ಮೆಸೇಜನ್ನು ಈ ಒಂದು ನಾವೆಲಲ್ಲಿ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.